ಒಬ್ಬ ದೇವರು ಇನ್ನೊಬ್ಬ ದೇವರ ವಿರುದ್ಧ ನಿಂತರೆ ಏನಾಗಬಹುದು? ನಮ್ಮಲ್ಲಿ ಬಹುತೇಕ ಜನರಿಗೆ ಶಿವ ಮತ್ತು ವಿಷ್ಣು ಎಂದರೆ ಬೇರೆ ಬೇರೆ ದೇವರುಗಳು. ಆದರೆ ಭಾರತೀಯ ಪುರಾಣಗಳ ಕೆಲವು ಕಥೆಗಳಲ್ಲಿ ಇವರಿಬ್ಬರೂ ಒಂದೇ ಘಟನೆಯಲ್ಲಿ ಎದುರು ನಿಂತಿರುವ ಪ್ರಸಂಗಗಳು ಬರುತ್ತವೆ. ಅದರಲ್ಲೂ ಒಂದು ಕಥೆ ತುಂಬಾ ಕುತೂಹಲಕಾರಿಯಾಗಿದೆ. ಏಕೆಂದರೆ ಇಲ್ಲಿ ವಿಷಯ ಕೇವಲ ಯುದ್ಧದ ಬಗ್ಗೆ ಅಲ್ಲ. ಇಬ್ಬರು ಮಹಾಶಕ್ತಿಗಳು ಒಂದೇ ಸಮಯದಲ್ಲಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸುವ ಪರಿಸ್ಥಿತಿ ಹೇಗೆ ಬಂತು ಅನ್ನೋದೇ ಆಸಕ್ತಿದಾಯಕ. ಕಥೆ ಆರಂಭವಾಗುವುದು ಒಬ್ಬ ಅಸುರನಿಂದ. ಅವನ ಹೆಸರು ಬಾಣಾಸುರ. ಅವನು ಸಾಮಾನ್ಯ ಅಸುರನಾಗಿರಲಿಲ್ಲ. ಶಿವನ ಪರಮ ಭಕ್ತ. ಶಿವನನ್ನು ಒಲಿಸಿಕೊಳ್ಳಲು ಅವನು ಕಠಿಣ ತಪಸ್ಸು ಮಾಡಿದ. ಅವನ ಭಕ್ತಿಗೆ ಸಂತೋಷಪಟ್ಟ ಶಿವನು ಅವನಿಗೆ ವರ ನೀಡಿದ. ಆ ವರದ ನಂತರ ಬಾಣಾಸುರನ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಯಿತು. ಅವನಿಗೆ ಅಪಾರ ಶಕ್ತಿ ಸಿಕ್ಕಿತು. ಆದರೆ ಶಕ್ತಿ ಬಂದ ನಂತರ ಮನುಷ್ಯನ ಸ್ವಭಾವ ಹೇಗೆ ಬದಲಾಗಬಹುದು ಅನ್ನೋದು ಇಲ್ಲಿಂದಲೇ ಕಾಣಿಸಿಕೊಳ್ಳುತ್ತದೆ. ಮೊದಲು ಶಿವನ ಭಕ್ತನಾಗಿದ್ದ ಬಾಣಾಸುರ ನಂತರ ತನ್ನ ಶಕ್ತಿಯ ಬಗ್ಗೆ ಹೆಮ್ಮೆಪಡಲು ಶುರು ಮಾಡಿದ. ಅವನಿಗೆ ಒಂದು ಸಮಸ್ಯೆ ಮಾತ್ರ ಇತ್ತು. ತನ್ನ ಶಕ್ತಿಯನ್ನು ಪರೀಕ್ಷಿಸಲು ತಕ್ಕ ಎದುರಾಳಿ ಯಾರೂ ಸಿಗುತ್ತಿರಲಿಲ್ಲ. ಅವನು ಯುದ್ಧಕ್ಕಾಗಿ ಕಾಯುತ್ತಿದ್ದ. ಅದೇ ಸಮಯದಲ್ಲಿ ಅವನ ಜೀವನಕ್ಕೆ ಸಂಬಂಧಿಸಿದ ಮತ್ತೊಂದು ಘಟನೆ ನಡೆಯಿತು. ಬಾಣಾಸುರನ ಮಗಳು ಉಷಾ. ಒಂದು ರಾತ್ರಿ ಅವಳಿಗೆ ಒಂದು ವಿಚಿತ್ರ ಕನಸು ಬಂತು. ಅವಳು ಹಿಂದೆಂದೂ ನೋಡಿರದ ಒಬ್ಬ ಯುವಕ ಅವಳ ಕನಸಿನಲ್ಲಿ ಕಾಣಿಸಿಕೊಂಡ. ಕನಸು ಮುಗಿದ ನಂತರವೂ ಅವನ ಮುಖ ಅವಳ ಮನಸ್ಸಿನಿಂದ ಹೋಗಲಿಲ್ಲ. ಅವಳು ತನ್ನ ಗೆಳತಿ ಚಿತ್ರಲೇಖಾಳಿಗೆ ಆ ಯುವಕನ ಬಗ್ಗೆ ಹೇಳಿದಳು. ಚಿತ್ರಲೇಖ ಹಲವು ರಾಜಕುಮಾರರ ಚಿತ್ರಗಳನ್ನು ಬಿಡಿಸಲು ಆರಂಭಿಸಿದಳು. ಒಂದೊಂದಾಗಿ ಚಿತ್ರಗಳನ್ನು ತೋರಿಸುತ್ತಾ ಹೋದಳು. ಆದರೆ ಉಷಾ ತಲೆ ಅಲ್ಲಾಡಿಸುತ್ತಲೇ ಇದ್ದಳು. ಇವನಲ್ಲ, ಇವನೂ ಅಲ್ಲ. ಕೊನೆಗೆ ಚಿತ್ರಲೇಖ ಒಬ್ಬ ಯುವಕನ ಚಿತ್ರ ಬಿಡಿಸಿದಾಗ ಉಷಾ ತಕ್ಷಣ ಅವನನ್ನು ಗುರುತಿಸಿದಳು. ಅವನೇ ತನ್ನ ಕನಸಿನಲ್ಲಿ ಕಂಡ ವ್ಯಕ್ತಿ. ಅವನ ಹೆಸರು ಅನಿರುದ್ಧ. ಅವನು ಯಾರು ಗೊತ್ತಾ? ಶ್ರೀಕೃಷ್ಣನ ಮೊಮ್ಮಗ. ಇಲ್ಲಿಂದಲೇ ಕತೆ ನಿಧಾನವಾಗಿ ದೊಡ್ಡದಾಗತೊಡಗುತ್ತದೆ. ಏಕೆಂದರೆ ಉಷಾಳ ಮನಸ್ಸು ಅನಿರುದ್ಧನ ಕಡೆ ಸೆಳೆಯಿತು. ಆದರೆ ಬಾಣಾಸುರನಿಗೆ ಈ ವಿಷಯ ಗೊತ್ತಿರಲಿಲ್ಲ. ಗೊತ್ತಾದಾಗ ಅವನು ಇದನ್ನು ಒಪ್ಪಿಕೊಳ್ಳುತ್ತಾನಾ ಅಥವಾ ತನ್ನ ಮಗಳ ಜೀವನದ ನಡುವೆ ಗೋಡೆಯಾಗಿ ನಿಲ್ಲುತ್ತಾನಾ? ಅವನಿಗೆ ಇನ್ನೂ ಗೊತ್ತಿರಲಿಲ್ಲ. ತನ್ನ ಮಗಳ ಪ್ರೀತಿಯ ವಿಚಾರದಲ್ಲಿ ತೆಗೆದುಕೊಳ್ಳುವ ಒಂದು ನಿರ್ಧಾರದಿಂದಾಗಿ ಶಿವನ ಭಕ್ತನಾದ ತಾನೇ ಮುಂದೆ ಕೃಷ್ಣನ ವಿರುದ್ಧ ಯುದ್ಧಕ್ಕೆ ಇಳಿಯಬೇಕಾಗುತ್ತದೆ ಎಂದು. ಉಷಾಳ ಕನಸಿನಲ್ಲಿ ಬಂದಿದ್ದ ಆ ಯುವಕ ಯಾರು ಅನ್ನೋದು ಚಿತ್ರಲೇಖಾಳಿಗೆ ಗೊತ್ತಾಯಿತು. ಅವನು ಸಾಮಾನ್ಯ ರಾಜಕುಮಾರನಲ್ಲ. ಅವನು ಶ್ರೀಕೃಷ್ಣನ ಮೊಮ್ಮಗ ಅನಿರುದ್ಧ. ಚಿತ್ರಲೇಖ ತನ್ನ ಯೋಗಶಕ್ತಿಯಿಂದ ದ್ವಾರಕೆಗೆ ಹೋಗಿ ಅನಿರುದ್ಧನನ್ನು ಉಷಾಳ ಬಳಿಗೆ ಕರೆತಂದಳು ಎಂದು ಶ್ರೀಮದ್ಭಾಗವತದ ಕಥೆ ಹೇಳುತ್ತದೆ. ಉಷಾ ಮತ್ತು ಅನಿರುದ್ಧ ಕೆಲವು ಕಾಲ ಬಾಣಾಸುರನ ಅರಮನೆಯಲ್ಲೇ ಇದ್ದರು. ಆದರೆ ಅರಮನೆಯೊಳಗೆ ಏನೋ ಬದಲಾಗುತ್ತಿದೆ ಅನ್ನೋದು ಅಲ್ಲಿನ ಕಾವಲುಗಾರರಿಗೆ ಗಮನಕ್ಕೆ ಬಂತು. ವಿಷಯ ಬಾಣಾಸುರನ ಕಿವಿಗೆ ಹೋಯಿತು. ಅವನು ತಕ್ಷಣ ತನ್ನ ಮಗಳ ಕೋಣೆಯ ಕಡೆಗೆ ಹೋದ. ಅಲ್ಲಿ ಅನಿರುದ್ಧನನ್ನು ನೋಡಿದ. ತನ್ನ ಮಗಳ ಜೊತೆ ಯಾರೋ ಅಪರಿಚಿತ ಯುವಕನಿದ್ದಾನೆ ಅನ್ನೋದು ಬಾಣಾಸುರನಿಗೆ ಕೋಪ ತರಿಸಿತು. ಆದರೆ ಅವನಿಗೆ ಇನ್ನೂ ಗೊತ್ತಿರಲಿಲ್ಲ ತನ್ನ ಅರಮನೆಯಲ್ಲಿರುವ ಆ ಯುವಕ ಯಾರೆಂದು. ಅನಿರುದ್ಧನನ್ನು ಬಂಧಿಸಲು ಬಾಣಾಸುರನ ಸೈನಿಕರು ಮುಂದಾದರು. ಆದರೆ ಅನಿರುದ್ಧ ಸುಮ್ಮನೆ ಕುಳಿತುಕೊಳ್ಳುವ ವ್ಯಕ್ತಿಯಲ್ಲ. ಅವನು ತನ್ನ ಗದೆಯನ್ನು ಹಿಡಿದು ಸೈನಿಕರ ವಿರುದ್ಧ ಹೋರಾಡಿದ. ಕೆಲವರನ್ನು ಸೋಲಿಸಿದ. ಆದರೂ ಕೊನೆಗೆ ಬಾಣಾಸುರ ತನ್ನ ನಾಗಪಾಶದಿಂದ ಅನಿರುದ್ಧನನ್ನು ಬಂಧಿಸಿದ. ಉಷಾಳಿಗೆ ಇದು ದೊಡ್ಡ ಆಘಾತವಾಗಿತ್ತು. ಅವಳು ಪ್ರೀತಿಸಿದ ವ್ಯಕ್ತಿ ಈಗ ತನ್ನ ತಂದೆಯ ಬಂಧನದಲ್ಲಿದ್ದ. ಇತ್ತ ದ್ವಾರಕೆಯಲ್ಲಿ ಅನಿರುದ್ಧ ಕಾಣೆಯಾಗಿದ್ದಾನೆ ಅನ್ನೋದು ಎಲ್ಲರಿಗೂ ಗೊತ್ತಾಯಿತು. ದಿನಗಳು ಕಳೆದವು. ಅನಿರುದ್ಧ ಎಲ್ಲಿದ್ದಾನೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಕೊನೆಗೆ ನಾರದರು ಅವನು ಬಾಣಾಸುರನ ನಗರದಲ್ಲಿ ಬಂದಿಯಾಗಿದ್ದಾನೆ ಎಂಬ ಸುದ್ದಿ ತಂದರು. ಇದನ್ನು ಕೇಳಿದ ಕೃಷ್ಣ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಕೃಷ್ಣ, ಬಲರಾಮ ಮತ್ತು ಯಾದವ ಸೇನೆ ಬಾಣಾಸುರನ ನಗರವಾದ ಶೋಣಿತಪುರದ ಕಡೆಗೆ ಹೊರಟರು. ಇದು ಇನ್ನು ಇಬ್ಬರು ವ್ಯಕ್ತಿಗಳ ನಡುವಿನ ಸಮಸ್ಯೆಯಾಗಿರಲಿಲ್ಲ. ಒಂದು ಕಡೆ ಕೃಷ್ಣನ ಸೇನೆ, ಇನ್ನೊಂದು ಕಡೆ ಬಾಣಾಸುರನ ಸೇನೆ. ಆದರೆ ಬಾಣಾಸುರನಿಗೆ ಒಂದು ದೊಡ್ಡ ಬೆಂಬಲವಿತ್ತು. ಅವನು ವರ್ಷಗಳಿಂದ ಪೂಜಿಸುತ್ತಿದ್ದ ಶಿವನೇ ಅವನ ನಗರದ ರಕ್ಷಕನಾಗಿದ್ದ. ಬಾಣಾಸುರನಿಗೆ ಶಿವನು ನೀಡಿದ್ದ ಮಾತು ಇತ್ತು, ಅವನ ನಗರವನ್ನು ರಕ್ಷಿಸುವುದಾಗಿ. ಹಾಗಾಗಿ ಕೃಷ್ಣನ ಸೇನೆ ಶೋಣಿತಪುರವನ್ನು ತಲುಪಿದಾಗ ಬಾಣಾಸುರ ಒಬ್ಬನೇ ಹೊರಗೆ ಬರಲಿಲ್ಲ. ಅವನ ಜೊತೆ ಶಿವನು ಕೂಡ ಯುದ್ಧಕ್ಕೆ ಬಂದನು. ಆಕಾಶದಲ್ಲಿ ದೇವತೆಗಳು ಈ ವಿಚಿತ್ರ ಯುದ್ಧವನ್ನು ನೋಡಲು ಸೇರಿದರು. ಒಂದು ಕಡೆ ಕೃಷ್ಣ, ಇನ್ನೊಂದು ಕಡೆ ಶಿವ. ಇಬ್ಬರೂ ಮಹಾಶಕ್ತಿಗಳು. ಆದರೆ ಇಲ್ಲಿ ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು. ಈ ಕಥೆಯನ್ನು ಶಿವ ಒಳ್ಳೆಯವರು, ಕೃಷ್ಣ ಕೆಟ್ಟವರು ಅಥವಾ ಅದರ ವಿರುದ್ಧವಾಗಿ ಅರ್ಥ ಮಾಡಿಕೊಳ್ಳುವುದು ಈ ಪುರಾಣದ ಉದ್ದೇಶವಲ್ಲ. ಶಿವನು ತನ್ನ ಭಕ್ತನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಯುದ್ಧಕ್ಕೆ ಬಂದಿದ್ದ. ಕೃಷ್ಣ ತನ್ನ ಮೊಮ್ಮಗ ಅನಿರುದ್ಧನನ್ನು ರಕ್ಷಿಸಲು ಬಂದಿದ್ದ. ಇಬ್ಬರಿಗೂ ತಮ್ಮದೇ ಕಾರಣವಿತ್ತು. ಆದರೆ ಯುದ್ಧ ಆರಂಭವಾದ ಮೇಲೆ ಈ ಎರಡು ಶಕ್ತಿಗಳು ನಿಜವಾಗಿಯೂ ಮುಖಾಮುಖಿಯಾದವು ಮತ್ತು ಮುಂದಿನ ಕ್ಷಣದಲ್ಲಿ ನಡೆದದ್ದು ಈ ಕಥೆಯ ಅತ್ಯಂತ ಅದ್ಭುತವಾದ ಭಾಗ. ಶಿವ ಮತ್ತು ಕೃಷ್ಣ ಒಬ್ಬರ ಎದುರು ಒಬ್ಬರು ನಿಂತರು. ಶೋಣಿತಪುರದ ಹೊರಗೆ ಎರಡೂ ಸೇನೆಗಳು ಮುಖಾಮುಖಿಯಾಗಿ ನಿಂತಿದ್ದವು.
ಒಂದು ಕಡೆ ಕೃಷ್ಣ, ಬಲರಾಮ, ಪ್ರದ್ಯುಮ್ನ, ಸಾತ್ಯಕಿ ಮತ್ತು ಯಾದವರ ದೊಡ್ಡ ಸೇನೆ, ಇನ್ನೊಂದು ಕಡೆ ಬಾಣಾಸುರನ ಸೇನೆ. ಆದರೆ ಈ ಯುದ್ಧವನ್ನು ಸಾಮಾನ್ಯ ಯುದ್ಧವೆಂದು ಹೇಳಲು ಸಾಧ್ಯವಿರಲಿಲ್ಲ, ಏಕೆಂದರೆ ಬಾಣಾಸುರನ ಪರವಾಗಿ ಸ್ವತಃ ಶಿವನೇ ಯುದ್ಧಕ್ಕೆ ಬಂದಿದ್ದ. ಶಿವನ ಜೊತೆ ಕಾರ್ತಿಕೇಯ ಮತ್ತು ಅವರ ಅನುಯಾಯಿಗಳು ಇದ್ದರು. ಆಕಾಶದಲ್ಲಿಯೂ ದೇವತೆಗಳು ಮತ್ತು ಋಷಿಗಳು ಈ ಯುದ್ಧವನ್ನು ನೋಡಲು ಸೇರಿದ್ದರು ಎಂದು ಶ್ರೀಮದ್ಭಾಗವತದ 10ನೇ ಸ್ಕಂದದ 63ನೇ ಅಧ್ಯಾಯ ವಿವರಿಸುತ್ತದೆ. ನಂತರ ಯುದ್ಧ ಶುರುವಾಯಿತು. ಕೃಷ್ಣ ಮತ್ತು ಶಿವ ನೇರವಾಗಿ ಮುಖಾಮುಖಿಯಾದರು. ಶಿವನು ತನ್ನ ತ್ರಿಶೂಲವನ್ನು ಹಿಡಿದಿದ್ದ. ಕೃಷ್ಣನ ಕೈಯಲ್ಲಿ ಶಾರಂಗ ಬಿಲ್ಲು. ಶಿವನು ಒಂದರ ಹಿಂದೆ ಒಂದರಂತೆ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಿದ. ಕೃಷ್ಣ ಕೂಡ ಅವುಗಳಿಗೆ ಪ್ರತಿಯಾಗಿ ತನ್ನ ಅಸ್ತ್ರಗಳನ್ನು ಬಳಸಿದ. ಅಗ್ನಿಯ ಅಸ್ತ್ರ ಬಂದಾಗ ಅದನ್ನು ಎದುರಿಸಲು ಮತ್ತೊಂದು ಅಸ್ತ್ರ, ಗಾಳಿಯ ಅಸ್ತ್ರ ಬಂದಾಗ ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಶಕ್ತಿ. ಇದು ಕೇವಲ ಇಬ್ಬರು ಯೋಧರ ನಡುವಿನ ಬಾಣಗಳ ಹೋರಾಟವಾಗಿರಲಿಲ್ಲ. ಇಬ್ಬರ ದಿವ್ಯಶಕ್ತಿಗಳು ಪರಸ್ಪರ ಎದುರಾಗಿದ್ದವು. ಆಮೇಲೆ ಶಿವನು ತನ್ನ ಅತ್ಯಂತ ಭಯಾನಕ ಅಸ್ತ್ರಗಳಲ್ಲಿ ಒಂದಾದ ಪಾಶುಪತಾಸ್ತ್ರವನ್ನು ಪ್ರಯೋಗಿಸಿದನೆಂದು ಭಾಗವತದಲ್ಲಿ ಬರುತ್ತದೆ. ಆದರೆ ಕೃಷ್ಣ ಅದನ್ನು ತನ್ನದೇ ದಿವ್ಯಾಸ್ತ್ರದಿಂದ ಎದುರಿಸಿದನು. ಯುದ್ಧ ನೋಡುತ್ತಿದ್ದವರಿಗೆ ಇದು ಹೇಗಿರಬಹುದು ಎಂದು ಊಹಿಸಿ ನೋಡಿ. ಒಂದು ಕಡೆ ಶಿವ, ಇನ್ನೊಂದು ಕಡೆ ಕೃಷ್ಣ. ಯಾರೂ ಹಿಂದೆ ಸರಿಯುತ್ತಿಲ್ಲ. ಆದರೆ ನಿಧಾನವಾಗಿ ಪರಿಸ್ಥಿತಿ ಬದಲಾಗತೊಡಗಿತು. ಕೃಷ್ಣ ಶಿವನ ಸೇನೆಯನ್ನು ಹಿಮ್ಮೆಟ್ಟಿಸಲು ಆರಂಭಿಸಿದ. ಕಾರ್ತಿಕೇಯ ಕೂಡ ಪ್ರದ್ಯುಮ್ನನೊಂದಿಗೆ ನಡೆದ ಯುದ್ಧದಲ್ಲಿ ತೀವ್ರವಾಗಿ ಗಾಯಗೊಂಡು ಯುದ್ಧಭೂಮಿಯಿಂದ ಹಿಂದೆ ಸರಿದನು. ಇದನ್ನೆಲ್ಲ ನೋಡುತ್ತಿದ್ದ ಬಾಣಾಸುರನಿಗೆ ಕೋಪ ಬಂತು. ತನ್ನ ಸೇನೆ ಕುಸಿಯುತ್ತಿದೆ, ತನ್ನ ಪರವಾಗಿ ನಿಂತಿದ್ದ ಯೋಧರು ಸೋಲುತ್ತಿದ್ದಾರೆ. ಕೊನೆಗೆ ಬಾಣಾಸುರನೇ ಕೃಷ್ಣನ ಕಡೆಗೆ ಧಾವಿಸಿದ. ಅವನ ಬಳಿ ಒಂದಲ್ಲ, 100 ಬಿಲ್ಲುಗಳಿದ್ದವು. ಅವನು ಒಂದೇ ಸಮಯದಲ್ಲಿ ಅನೇಕ ಬಾಣಗಳನ್ನು ಪ್ರಯೋಗಿಸಲು ಸಿದ್ಧನಾದ. ಆದರೆ ಕೃಷ್ಣ ಅವನ ಪ್ರತಿಯೊಂದು ಬಿಲ್ಲನ್ನು ಮುರಿದನು. ಬಾಣಾಸುರನ ರಥವೂ ನಾಶವಾಯಿತು. ಅವನ ಸಾರಥಿಯೂ ಬಿದ್ದ. ಬಾಣಾಸುರನಿಗೆ ಈಗ ಪರಿಸ್ಥಿತಿ ಅರ್ಥವಾಗತೊಡಗಿತು. ತನ್ನ ಶಕ್ತಿ ಎಷ್ಟೇ ಇದ್ದರೂ ಕೃಷ್ಣನನ್ನು ಸುಲಭವಾಗಿ ಎದುರಿಸಲು ಸಾಧ್ಯವಿಲ್ಲ. ಆದರೂ ಅವನು ಹಿಂದೆ ಸರಿಯಲಿಲ್ಲ, ಏಕೆಂದರೆ ಅವನ ಬಳಿ ಇನ್ನೂ ಒಂದು ದೊಡ್ಡ ನಂಬಿಕೆ ಇತ್ತು. ತನ್ನನ್ನು ರಕ್ಷಿಸಲು ಶಿವ ಇದ್ದಾನೆ ಎಂಬ ನಂಬಿಕೆ. ಆದರೆ ಮುಂದಿನ ಕ್ಷಣದಲ್ಲಿ ಕೃಷ್ಣ ಮಾಡಿದ ಕೆಲಸವೇ ಈ ಕಥೆಯನ್ನು ಇನ್ನಷ್ಟು ವಿಚಿತ್ರವಾಗಿಸಿತು. ಕೃಷ್ಣ ಬಾಣಾಸುರನನ್ನು ಕೊಲ್ಲಲು ಮುಂದಾದ. ಅದೇ ಸಮಯದಲ್ಲಿ ಶಿವನು ಮತ್ತೆ ಕೃಷ್ಣನ ಮುಂದೆ ನಿಲ್ಲಬೇಕಾದ ಪರಿಸ್ಥಿತಿ ಬಂತು. ಈ ಬಾರಿ ಯುದ್ಧ ಕೇವಲ ಬಾಣಾಸುರನಿಗಾಗಿ ಇರಲಿಲ್ಲ. ಮುಂದೆ ನಡೆಯಲಿದ್ದದ್ದು ಶಿವನೇ ಕೃಷ್ಣನ ಬಳಿ ಒಂದು ಮನವಿಯನ್ನು ಮಾಡಬೇಕಾದ ಕ್ಷಣ. ಈಗ ಯುದ್ಧದ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿತ್ತು. ಬಾಣಾಸುರನ ಸೇನೆ ಬಹುತೇಕ ಸೋತಿತು. ಕಾರ್ತಿಕೇಯ ಕೂಡ ಯುದ್ಧಭೂಮಿಯಿಂದ ಹಿಂದೆ ಸರಿಯಬೇಕಾಗಿತ್ತು. ಕೊನೆಗೆ ಬಾಣಾಸುರನೇ ಕೃಷ್ಣನ ಎದುರು ಬಂದನು. ಆದರೆ ಕೃಷ್ಣ ಅವನ ಬಿಲ್ಲು, ರಥ ಮತ್ತು ಸಾರಥಿಯನ್ನು ನಾಶ ಮಾಡಿದನು. ಆದರೂ ಬಾಣಾಸುರನಿಗೆ ಇನ್ನೂ ತನ್ನ ಶಕ್ತಿಯ ಮೇಲೆ ಅಹಂಕಾರವಿತ್ತು. ಅವನ ಬಳಿ 1000 ಕೈಗಳಿದ್ದವು. ಅವನು ಒಂದೇ ಸಮಯದಲ್ಲಿ ಅನೇಕ ಆಯುಧಗಳನ್ನು ಹಿಡಿದು ಕೃಷ್ಣನ ಮೇಲೆ ದಾಳಿ ಮಾಡಿದ. ಆದರೆ ಕೃಷ್ಣನ ಸುದರ್ಶನ ಚಕ್ರ ಅವನ ಎದುರು ನಿಂತಿತು. ಒಂದೊಂದಾಗಿ ಬಾಣಾಸುರನ ಕೈಗಳು ಕಡಿದು ಬೀಳಲು ಆರಂಭಿಸಿದವು. ಇಷ್ಟು ಹೊತ್ತು ತನ್ನ 1000 ಕೈಗಳೇ ತನ್ನ ದೊಡ್ಡ ಶಕ್ತಿ ಎಂದುಕೊಂಡಿದ್ದ ಬಾಣಾಸುರನಿಗೆ ಈಗ ಅದೇ ಕೈಗಳು ಒಂದೊಂದಾಗಿ ಕಳೆದು ಹೋಗುತ್ತಿದ್ದವು. ಆ ಕ್ಷಣದಲ್ಲಿ ಬಾಣಾಸುರನ ಅಹಂಕಾರಕ್ಕೆ ನಿಜವಾದ ಹೊಡೆತ ಬಿತ್ತು. ಆದರೆ ಕೃಷ್ಣ ಅವನನ್ನು ಕೊಲ್ಲಲು ಮುಂದಾದಾಗ ಶಿವನು ಮುಂದೆ ಬಂದನು. ಇಲ್ಲಿಯೇ ಈ ಕಥೆಯ ಅತ್ಯಂತ ಕುತೂಹಲಕರ ಕ್ಷಣ ಬರುತ್ತದೆ. ಶಿವನು ಕೃಷ್ಣನ ಬಳಿ ತನ್ನ ಭಕ್ತ ಬಾಣಾಸುರನ ಜೀವವನ್ನು ಉಳಿಸುವಂತೆ ಕೇಳಿಕೊಂಡನು. ಆದರೆ ಶಿವನ ಮಾತು ಕೇವಲ ಒಬ್ಬ ಭಕ್ತನನ್ನು ಉಳಿಸುವ ಮನವಿಯಾಗಿರಲಿಲ್ಲ. ಅವರು ಕೃಷ್ಣನ ಮಹತ್ವವನ್ನು ಒಪ್ಪಿಕೊಂಡು ಮಾತನಾಡಿದರು ಎಂದು ಭಾಗವತದ ಈ ಅಧ್ಯಾಯ ವಿವರಿಸುತ್ತದೆ. ಶಿವನ ಮಾತು ಕೇಳಿದ ಕೃಷ್ಣ ಬಾಣಾಸುರನನ್ನು ಕೊಲ್ಲಲಿಲ್ಲ. ಆದರೆ ಅವನ 1000 ಕೈಗಳಲ್ಲಿ ಬಹುತೇಕ ಎಲ್ಲವನ್ನೂ ಕಡಿದು ಕೇವಲ 4 ಕೈಗಳನ್ನು ಉಳಿಸಿದನು. ಇದಕ್ಕೆ ಕೃಷ್ಣ ನೀಡಿದ ಕಾರಣವೂ ಆಸಕ್ತಿದಾಯಕ. ಬಾಣಾಸುರನನ್ನು ಕೊಲ್ಲುವುದು ತನ್ನ ಉದ್ದೇಶವಾಗಿರಲಿಲ್ಲ, ಅವನ ಅಹಂಕಾರವನ್ನು ಮುರಿಯುವುದು ಮುಖ್ಯವಾಗಿತ್ತು. ಅಂದರೆ ಬಾಣಾಸುರನಿಗೆ ಶಿಕ್ಷೆ ಸಿಕ್ಕಿತು, ಆದರೆ ಅವನ ಜೀವನ ಕೊನೆಗೊಳ್ಳಲಿಲ್ಲ. ಅವನಿಗೆ ತನ್ನ ತಪ್ಪನ್ನು ಅರಿತು ಬದುಕುವ ಅವಕಾಶ ಸಿಕ್ಕಿತು. ಮತ್ತು ನಂತರ ನಡೆದದ್ದು ಇನ್ನೂ ಸುಂದರ. ಉಷಾ ಮತ್ತು ಅನಿರುದ್ಧರನ್ನು ಕರೆತರಲಾಯಿತು. ಇಷ್ಟು ದೊಡ್ಡ ಯುದ್ಧಕ್ಕೆ ಕಾರಣವಾಗಿದ್ದ ಅವರಿಬ್ಬರ ಸಂಬಂಧ ಕೊನೆಗೆ ಮದುವೆಯಾಗಿ ಬದಲಾಗಿತು. ಕೃಷ್ಣ ಅನಿರುದ್ಧ ಮತ್ತು ಉಷಾಳನ್ನು ಕರೆದುಕೊಂಡು ದ್ವಾರಕೆಗೆ ಹಿಂದಿರುಗಿದನು. ಆದರೆ ಈ ಸಂಪೂರ್ಣ ಘಟನೆಯ ಕೊನೆಯಲ್ಲಿ ಉಳಿಯುವ ಒಂದು ಪ್ರಶ್ನೆ ಇದೆ. ಶಿವ ಮತ್ತು ಕೃಷ್ಣ ನಿಜವಾಗಿಯೂ ಪರಸ್ಪರ ಶತ್ರುಗಳಾಗಿದ್ದರೆ? ಯುದ್ಧದಲ್ಲಿ ಇಬ್ಬರೂ ಎದುರು ನಿಂತರು, ಅಸ್ತ್ರಗಳನ್ನು ಪ್ರಯೋಗಿಸಿದರು. ಆದರೆ ಯುದ್ಧ ಮುಗಿದ ಮೇಲೆ ಶಿವನೇ ಕೃಷ್ಣನ ಮಹತ್ವವನ್ನು ಒಪ್ಪಿಕೊಂಡು ಮಾತನಾಡಿದರು. ಹಾಗಾದರೆ ಈ ಕತೆ ನಮಗೆ ದೇವರುಗಳ ಬಗ್ಗೆ ನಿಜವಾಗಿ ಏನು ಹೇಳಲು ಪ್ರಯತ್ನಿಸುತ್ತದೆ? ಅದೇ ಈ ಕಥೆಯ ಕೊನೆಯ ಭಾಗದಲ್ಲಿ ಅತ್ಯಂತ ಆಸಕ್ತಿದಾಯಕವಾಗಿ ಹೊರಬರುತ್ತದೆ. ಈ ಕಥೆಯನ್ನು ಕೊನೆಗೆ ನೋಡಿದಾಗ ಇದು ಕೇವಲ ಶಿವ ಮತ್ತು ಕೃಷ್ಣನ ನಡುವೆ ನಡೆದ ಯುದ್ಧದ ಕಥೆಯಾಗಿ ಉಳಿಯುವುದಿಲ್ಲ. ಶಿವನು ಬಾಣಾಸುರನ ಪರವಾಗಿ ಯುದ್ಧಕ್ಕೆ ಬಂದಿದ್ದ. ಕೃಷ್ಣ ತನ್ನ ಮೊಮ್ಮಗ ಅನಿರುದ್ಧನನ್ನು ರಕ್ಷಿಸಲು ಬಂದಿದ್ದ. ಇಬ್ಬರೂ ತಮ್ಮ ತಮ್ಮ ಕಾರಣಕ್ಕಾಗಿ ಯುದ್ಧಭೂಮಿಯಲ್ಲಿ ಎದುರು ನಿಂತಿದ್ದರು.
ಆದರೆ ಯುದ್ಧದ ಕೊನೆಯಲ್ಲಿ ನಡೆಯುವುದು ಇನ್ನೂ ಆಸಕ್ತಿದಾಯಕ. ಬಾಣಾಸುರನ ಕೈಗಳು ಒಂದೊಂದಾಗಿ ಕಡಿದು ಬೀಳುತ್ತಿದ್ದಾಗ ಶಿವನೇ ಕೃಷ್ಣನ ಬಳಿ ಹೋಗಿ ಅವನ ಜೀವವನ್ನು ಉಳಿಸುವಂತೆ ಕೇಳುತ್ತಾನೆ. ಆಗ ಕೃಷ್ಣ ಬಾಣಾಸುರನನ್ನು ಕೊಲ್ಲುವುದಿಲ್ಲ. ಬದಲಿಗೆ ಅವನ 1000 ಕೈಗಳಲ್ಲಿ 4 ಮಾತ್ರ ಉಳಿಸುತ್ತಾನೆ. ಕೃಷ್ಣ ಹೇಳುವ ಕಾರಣವೂ ಗಮನಾರ್ಹ. ಬಾಣಾಸುರನನ್ನು ಕೊಲ್ಲುವುದು ತನ್ನ ಉದ್ದೇಶವಾಗಿರಲಿಲ್ಲ. ಅವನ ಅಹಂಕಾರವನ್ನು ಮುರಿಯುವುದು ಮುಖ್ಯವಾಗಿತ್ತು. ಅಂದರೆ ಅವನ ಶಕ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಲಿಲ್ಲ, ಆದರೆ ಆ ಶಕ್ತಿಯ ಮೇಲೆ ಅವನಿಗಿದ್ದ ಅಹಂಕಾರವನ್ನು ಮಾತ್ರ ಕಡಿಮೆ ಮಾಡಿದನು. ಇಲ್ಲಿ ಕತೆ ಒಂದು ವಿಚಿತ್ರವಾದ ತಿರುವು ಪಡೆಯುತ್ತದೆ. ಶಿವನು ಕೃಷ್ಣನನ್ನು ಕೇವಲ ಎದುರಾಳಿಯಾಗಿ ನೋಡದೆ ಅವನ ಮಹತ್ವವನ್ನು ಹೊಗಳಿ ಮಾತನಾಡುತ್ತಾನೆ. ಅಂದರೆ ಯುದ್ಧಭೂಮಿಯಲ್ಲಿ ಎದುರು ನಿಂತಿದ್ದ ಇಬ್ಬರ ನಡುವೆ ದ್ವೇಷವೇ ಅಂತಿಮ ಸತ್ಯವಾಗಿರಲಿಲ್ಲ. ಭಾಗವತದ ಈ ಅಧ್ಯಾಯದಲ್ಲಿ ಶಿವನು ಕೃಷ್ಣನನ್ನು ಪರಮ ಸತ್ಯವೆಂದು ಸ್ತುತಿಸುವ ಪ್ರಸಂಗ ಬರುತ್ತದೆ. ಇದರಿಂದ ಈ ಕಥೆಯನ್ನು ಶಿವ ಗೆದ್ದರು ಅಥವಾ ಕೃಷ್ಣ ಗೆದ್ದರು ಎಂಬ ಸರಳ ಸ್ಪರ್ಧೆಯಂತೆ ನೋಡುವುದು ಅದರ ಆಳವನ್ನು ಕಳೆದುಕೊಳ್ಳುತ್ತದೆ. ಕಥೆಯೊಳಗೆ ಇಬ್ಬರೂ ತಮ್ಮ ತಮ್ಮ ಪಾತ್ರವನ್ನು ನಿರ್ವಹಿಸುತ್ತಾರೆ. ಶಿವ ತನ್ನ ಭಕ್ತನನ್ನು ರಕ್ಷಿಸಲು ನಿಂತನು, ಕೃಷ್ಣ ಅನಿರುದ್ಧನನ್ನು ರಕ್ಷಿಸಲು ಬಂದನು. ಕೊನೆಗೆ ಬಾಣಾಸುರನ ಅಹಂಕಾರ ಮುರಿಯಿತು, ಆದರೆ ಅವನ ಜೀವನ ಉಳಿಯಿತು. ಅವನಿಗೆ ತನ್ನ ತಪ್ಪನ್ನು ಅರಿತು ಬದುಕಲು ಅವಕಾಶ ಸಿಕ್ಕಿತು. ನಂತರ ಬಾಣಾಸುರ ಉಷಾ ಮತ್ತು ಅನಿರುದ್ಧರನ್ನು ಕೃಷ್ಣನ ಮುಂದೆ ಕರೆತಂದನು. ಅವರ ವಿವಾಹ ನಡೆಯಿತು. ಕೃಷ್ಣ ಅನಿರುದ್ಧ ಮತ್ತು ಉಷಾಳನ್ನು ಕರೆದುಕೊಂಡು ದ್ವಾರಕೆಗೆ ಹಿಂದಿರುಗಿದನು. ಹಾಗಾದರೆ ಈ ಕಥೆಯಿಂದ ನಮಗೆ ಸಿಗುವ ದೊಡ್ಡ ಪಾಠ ಏನು? ಬಹುಶಃ ಶಕ್ತಿ ಇರುವುದೇ ದೊಡ್ಡ ವಿಷಯವಲ್ಲ, ಆ ಶಕ್ತಿಯ ಜೊತೆ ಅಹಂಕಾರ ಬರದಂತೆ ನೋಡಿಕೊಳ್ಳುವುದು ದೊಡ್ಡ ವಿಷಯ. ಬಾಣಾಸುರನಿಗೆ 1000 ಕೈಗಳಿದ್ದವು, ಆದರೆ ಆ 1000 ಕೈಗಳು ಅವನನ್ನು ಉಳಿಸಲಿಲ್ಲ. ಕೊನೆಗೆ ಅವನಿಗೆ ಉಳಿದದ್ದು 4 ಕೈಗಳು, ಆದರೆ ಅವನ ಜೀವ ಉಳಿಯಿತು. ಅವನಿಗೆ ಬದಲಾಗಲು ಒಂದು ಅವಕಾಶ ಸಿಕ್ಕಿತು. ಮತ್ತು ಇದೇ ಕಾರಣಕ್ಕೆ ಈ ಪುರಾಣದ ಕತೆ ಇಂದಿಗೂ ಕುತೂಹಲ ಮೂಡಿಸುತ್ತದೆ. ಒಬ್ಬನಿಗೆ ಶಕ್ತಿ ಸಿಕ್ಕಿತು, ಆ ಶಕ್ತಿಯ ಜೊತೆ ಅಹಂಕಾರ ಬಂತು. ಆ ಅಹಂಕಾರ ಅವನನ್ನು ಯುದ್ಧದವರೆಗೆ ಕರೆದುಕೊಂಡು ಹೋಯಿತು. ಆದರೆ ಕೊನೆಯಲ್ಲಿ ಅವನು ಸೋತದ್ದು ತನ್ನ ಎದುರಾಳಿಯಿಂದ ಮಾತ್ರವಲ್ಲ, ತನ್ನದೇ ಅಹಂಕಾರದಿಂದ. ಮತ್ತು ಶಿವ ಹಾಗೂ ಕೃಷ್ಣರ ಈ ವಿಚಿತ್ರ ಮುಖಾಮುಖಿಯ ಹಿಂದೆ ಬಹುಶಃ ಅದಕ್ಕಿಂತ ದೊಡ್ಡ ಸಂದೇಶವೇ ಇದೆ. ದೇವರುಗಳ ಕಥೆಯಂತೆ ಕಾಣುವ ಈ ಘಟನೆ ಕೊನೆಗೆ ಮನುಷ್ಯನ ಸ್ವಭಾವದ ಕಥೆಯಾಗಿ ಬಿಡುತ್ತದೆ.